ಚಾನಲಲ್ಲಿ ಮೂಂಗ್ ದಾಲ್ ಹಲ್ವಾ ಮಾಡೋದು ಹೆಂಗೆ ಅಂತ ನೋಡೋಣ. ಅಂದರೆ ಹೆಸರುಬೇಳೆ ಹಲ್ವಾ. ಡೈಲಿ ಅದೇ ಪಾಯಸ ಅದೇ ಜಾಮೂನ್ ಮಾಡಿ ಸೊ ಬನ್ನಿ ಅದು ನೋಡೋಣ. 1 ಕಪ್ಪು ಹೆಸರುಬೇಳೆ ತೊಗೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೆಶ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ, ನಾನಿದು ವಾಶ್ ಮಾಡಬೇಕಾದ್ರೆ ಕೆಳಗೆ ಹೋಗ್ತಾರ ನೀರು ಅಬ್ಸರ್ವ್ ಮಾಡಿ, ಎಷ್ಟು ಗಂಜಿ ಹೋಗುತ್ತೆ. ವಾಶ್ ಮಾಡಿದೆ ಹಂಗೆ ಕುಕ್ ಮಾಡಿದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಹಲ್ವಾದಲ್ಲಿ. ನೋಡಿ, ಫ್ರೆಶ್ ವಾಟ್ರ್ ಕೆಳಗೆ ಹೋಗಬೇಕು. ಫಿಲ್ಟ್ರ್ ಆಗೋ ವಾಟ್ರು ಮೇಲೆ ಬರೋ ವಾಟ್ರ್ ಯಾವ ಥರ ಇರುತ್ತೋ ಕೆಳಗೆ ಹೋಗೋ ವಾಟ್ರ್ ಕೂಡ ಹಂಗೆ ಇರಬೇಕು. ಸೊ ಆವಾಗ ಅಂದ್ಕೊಳ್ಳಿ ವಾಶ್ ಆಗಿದೆ ಫುಲ್ಲು ಅಂತ. ಮತ್ತು ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದು 200 ಗ್ರಾಮ್ ದಾಲ್ ಅಂತ ಅಂದ್ಕೊಳ್ಳಿ. ಬಟ್ಟೆಯಿಂದ ನೀರು ತೇವಾಂಶ ಎಲ್ಲ ಪ್ರೆಸ್ ಮಾಡಿ ತೆಗೆದು ಮತ್ತು ಸಿಮ್ಮಲ್ಲಿ ಒಂದು ಪ್ಯಾನಲ್ಲಿ ಇಟ್ಕೊಂಡು ತೇವಾಂಶ ಹೋಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರಿಬೇಕು. ಮೂಂಗ್ ದಾಲ್ ಮಾಡೋದು ತುಂಬ ಪೇಷನ್ಸ್ ಇರಬೇಕು ಮತ್ತು ತುಂಬಾ ಟೈಮ್ ಹಿಡಿಯುತ್ತೆ. ಒಂದು 40ರಿಂದ 45 ನಿಮಿಷ 1 ಅವರ್ ಆಗುತ್ತೆ ಅಂದ್ಕೊಳ್ಳಿ. ಬಟ್ ಮಾಡಿಕೊಟ್ಬಿಟ್ರೆ ನಿಮಗೆ ಮತ್ತೆ ಕೇಳ್ತಾ ಇರ್ತಾರೆ. ಒಂದು ಕಾಲ್ ಅಷ್ಟು ಶುಗರ್ ತಗೊಳ್ಳಿ. 1 ಕಪ್ ದಾಲ್ಗೆ 1 ಕಾಲ್ ಶುಗರ್ ತಗೊಳ್ಳಿ. ಅದು ಅಲ್ಲಿ ಹುರಿತಾ ಇದ್ದೀವಿ. ಬಟ್ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಶುಗರ್ ಸಿರಪ್ಪು ಇದು ಒಲೆಯಲ್ಲಿ ಇಟ್ಕೊಂಡು ಇದಕ್ಕೆ 1 ಲೀಟ್ರ್ ವಾಟ್ರ್ ಹಾಕಿ. 1/4 ಕಪ್ಪು ಶುಗರ್ಗೆ 1 ಲೀಟ್ರ್ ವಾಟ್ರ್ ಹಾಕ್ಬಿಟ್ಟು ಬಾಯ್ಲ್ ಆಗೋಕ್ಕೆ ಇಟ್ಬಿಡಿ ಶುಗರ್ ಸಿರಪ್ಪು. ಮತ್ತು ಇದಕ್ಕೆ ಫ್ಲೇವರ್ಗೋಸ್ಕರ ಒರಿಜಿನಲ್ ಕೇಸರ್ ಒಂದು ಸ್ವಲ್ಪ ಹಾಕಿಬಿಟ್ಬಿಡಿ. ಕಲರು ಬರುತ್ತೆ ಮತ್ತು ಫ್ಲೇವರು ಬರುತ್ತೆ, ಚೆನ್ನಾಗಿರುತ್ತೆ ತುಂಬ. ನೋಡಿ, ಇದು ಸ್ವಲ್ಪ ಬ್ರೌನ್ ಆಗ್ತಾ ಇದೆ. ತುಂಬ ಪೇಷನ್ಸ್ ಇರಬೇಕು. ಜಲ್ದಿನೂ ಮಾಡಬಾರ್ದು, ಜಲ್ದಿ ಮಾಡಿದ್ರೂ ಚೆನ್ನಾಗಿರಲ್ಲ. ನಿಧಾನಕ್ಕೆ ಇದು ಹುರ್ಕೊಂಡು ಹೋಗಬೇಕು. ಪೇಷನ್ಸ್ ಇಲ್ದಿರೋರು ಈ ಹಲ್ವಾ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದು ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋಣ ಶುಗರ್ ಸಿರಪ್ಪು. ನೋಡಿ, ಹುರಿದ ಆದಮೇಲೆ ನಾನು ತಣ್ಣಗಾಗಲಿ ಅಂತ ಒಂದು ಟ್ರೇಲಿ ಇಟ್ಟಿದ್ದೀನಿ ಫ್ಯಾನ್ ಗಾಳಿಗೆ. ತಣ್ಣಗಾದಮೇಲೆ ನೀವು ಅದನ್ನು ಒಂದು ಜಾರ್ಗೆ ಹಾಕ್ಕೋಬೇಕು. ಶುಗರ್ ಶಿಪ್ಪು ರೆಡಿಯಾಗಿದೆ. ಸಿರಪ್ಪು ಒಂದು ಬಾಯ್ಲ್ ಮಾಡ್ಕೊಬೇಕಷ್ಟೇ ಸಿರಪ್ಪು. ನೋಡಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಎತ್ತಿಟ್ಕೊಂಡಿದ್ದೀನಿ, ನಿಮ್ಗೆ ಹೇಳ್ತೀನಿ. ನೋಡಿ, ಇದಕ್ಕೆ ಡ್ರೈ ಫ್ರೂಟು ಫ್ರೈ ಮಾಡ್ಕೊಳಕ್ಕೆ ಒಂದು 3 ಸ್ಪೂನು 4 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಚಿಕ್ಕ ಬಾಣಲಿ ಇಟ್ಕೊಂಡು. ಈ ತುಪ್ಪನ ವೇಸ್ಟ್ ಆಗಲ್ಲ, ಮತ್ತು ನಾವು ಹಲ್ವಾಗೆ ಹಾಕಬೇಕು. ನೋಡಿ, ಡ್ರೈ ಫ್ರೂಟು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ರೆಸಿಪಿನ ಡೀಟೇಲಾಗಿ ಹೇಳಿದ್ರೇ ಮಾಡೋಕ್ಕೆ ಅನುಕೂಲ ಆಗೋದು. ತುಂಬ ಜನ ವೀಡಿಯೋ ಚಿಕ್ಕದಾಗಲಿ ಅಂತ ಇದನ್ನೆಲ್ಲ ಚಿಕ್ಕ ಸೂಕ್ಷ್ಮ ಎಲ್ಲ ಹೇಳಲ್ಲ, ಮತ್ತು ಅದು ರೆಸಿಪಿನೇ ಕೆಟ್ಟೋಗುತ್ತೆ. ಬಟ್ ನಾನು ಹಂಗಲ್ಲ, ಪೇಷನ್ಸಾಗಿ ಹೇಳ್ತೀನಿ. ಅದನ್ನು ತುಂಬ ಜನ ಇದೂ ಅಂದ್ಕೊತಾರೆ. ಬಟ್ ಪ್ರಾಪರಾಗಿ ಹೇಳಿದ್ರೇ ಅದು ಚೆಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಆಯಿತು, ಗೋಲ್ಡನ್ ಬ್ರೌನ್ ಆಯಿತು. ಇವಾಗ ತೆಗೆದುಬಿಡೋಣ. ಇದು ಶುಗರ್ ಸಿರಪ್ ಕುದೀತಾ ಇದೆ. ಒಂದೇ ಒಂದು ಕುದಿ ಸಾಕು, ನಾವು ಆಫ್ ಮಾಡಿಬಿಡ್ಬೇಕು ಅಷ್ಟೇ. ತುಂಬ ನಾವು ಇದು ಮಾಡಬೇಕಂತಲ್ಲ, ಒಂದು ಕುದಿ ಬಂದರೆ ಆಫ್ ಮಾಡಿ ಇಟ್ಬಿಡಬೇಕು. ಸ್ಟವ್ ಆಫ್ ಮಾಡಿದೆ. ಇವಾಗ ಹಲ್ವಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಅದು ನೋಡಿ, ಒಗ್ಗರಣೆ ತುಪ್ಪ ಮತ್ತೆ ಹಾಕ್ಕೊಬೇಕು.
ತುಪ್ಪ ಬಂದು ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಬೇಕು. ನೀವು ಯಾವ ಕಪ್ಪಲ್ಲಿ ಬೇಳೆ ಎತ್ಕೊಂಡಿರ್ತೀರೋ ಅದರಲ್ಲಿ ಅರ್ಧ ಕಪ್ ತುಪ್ಪ ಎತ್ಕೊಳ್ಬೇಕು. ತುಪ್ಪ ಇಷ್ಟ ಇಲ್ಲ ಅಂದವರು ರೀಫೈಂಡ್ ಆಯಿಲು ಯೂಸ್ ಮಾಡಬಹುದು. ನೋಡಿ, ಇದು ರವೆ 3 ಟೀ ಸ್ಪೂನ್ ರವೆ ಅಷ್ಟೇ. ಇದು ಗರಿ ಬರೋಕ್ಕೆ ಬಳಸ್ಕೊತಾ ಇದ್ದೀನಿ. ಮತ್ತು ಇದು ಬಂದು ಕಡಲೆ ಹಿಟ್ಟು, ಇದು 3 ಟೀ ಸ್ಪೂನು. ಇದು ಮೋಸ್ಟ್ ಇಂಪಾರ್ಟೆಂಟು, ಇದೆಲ್ಲ ಫ್ಲೇವರ್ಗೋಸ್ಕರ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು ನಿಧಾನಕ್ಕೆ. ಸುಮ್ಮನೆ ಹೋಟ್ಲಲ್ಲಿ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ತೊಗೊಳೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಇದು ಹಲ್ವಾ ಇಟ್ಬಿಟ್ಟು ತಿನ್ಬೋದು. ಒಂದು 4 ಡೇಸ್ ಇಟ್ಕೊಂಡು ತಿನ್ಬೋದು ಆರಾಮಾಗಿ ಹೊರಗಡೆ. ಬನ್ನಿ, ಇದು ಬೇಳೆ ಬಂದು ಹೆಸರು ಬೇಳೆ ಬಂದು ನಾವು ಇದು ಮಿಕ್ಸಿಯಲ್ಲಿ ಗರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು. ಫುಲ್ ಫೈನ್ ಪೌಡ್ರ್ ಮಾಡಬಾರ್ದು, ಚೆನ್ನಾಗಿರಲ್ಲ. ಇದಕ್ಕೆ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಯೋಣ. ನೋಡಿ, ಬ್ರೌನ್ ಆಗ್ತಾಯಿದೆ ಸ್ವಲ್ಪ. ತುಂಬ ಹೊತ್ತು ಹುರಿಬೇಕು. ಸಿಮ್ಮಲ್ಲೇ ಇಟ್ಕೊಳ್ಬೇಕು ಫ್ಲೇಮ್ನ. ಯಾಕಂದರೆ ಹೈಯಲ್ಲಿ ಇಟ್ಕೊಂಡ್ರೆ ಬ್ಲ್ಯಾಕ್ ಕಲರ್ ಆಯಿತು ಅಂದರೆ ಟೇಸ್ಟೇ ಹೋಯಿತು ಹಲ್ವಾದು, ಮತ್ತು ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಈ ಹಲ್ವಾ ಮಾಡೋಕ್ಕೆ ಇಬ್ಬರು ಬೇಕೇ ಬೇಕು. ಒಬ್ಬರು ಹೆಲ್ಪಿಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಸುಟ್ಟೋದ್ರೆ ಕಷ್ಟ. ಇದನ್ನು ಒಂದು ಅರ್ಧ ಗಂಟೆ ನಾವು ಈ ಥರ ಹುರಿಬೇಕು. ಒಂಥರ ಬ್ರೌನಿಷ್ ಕಲರು, ಮತ್ತು ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ, ಮತ್ತು ಸ್ಮೆಲ್ಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬರ್ನಿಂಗ್ ಸ್ಮೆಲ್ಲು. ಆಮೇಲೆ ಇದು ಶುಗರ್ ಸಿರಪ್ಪು ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ನಿಧಾನಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. 1 ಲೀಟ್ರ್ ಶುಗರ್ ಸಿರಪ್ಪು ನಿಧಾನಕ್ಕೆ ಹಾಕ್ಕೊಳ್ಳಿ. ಇವಾಗ ರಿಯಲ್ ಹಲ್ವಾದು ಕೆಲಸ ಸ್ಟಾರ್ಟ್ ಆಗುತ್ತೆ. ಸುಮಾರು ಇಲ್ಲಾಂದರೂ 40 ನಿಮಿಷ ಇದನ್ನು ನೀವು ಗಟ್ಟಿ ಆಗೋವರೆಗೂ ತಿರುಗಿಸ್ಬೇಕು. ತಲ ಮಾತ್ರ ಹಿಡಿಯೋಕ್ಕೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಸೌಟನ್ನ ಮಾತ್ರ ನಿಲ್ಲಿಸಬಾರ್ದು. ತುಂಬ ಜನ ಇದು ಈ ಥರ ಇಷ್ಟೊಂದು ಕೆಲಸ ಇದೆ ಅಂತ ಇದು ಮಾಡೋಕ್ಕೆ ಹೋಗಲ್ಲ, ಬಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನಾನೊಂದು ಟಿಪ್ಸ್ ಹೇಳೋದೇನೆಂದರೆ, ನಿಮ್ಮ ಮನೆಯಲ್ಲಿ ಜಿಮ್ಮಿಗೆ ಹೋಗುವಂಥ ಯಾರಾದರೂ ಮಗನೋ ತಮ್ಮನೋ ಯಾರಾದರೂ ಇದ್ದರೆ ಅವ್ರಿಗೆ ನಿಲ್ಲಿಸ್ಬಿಡಿ ತಿರ್ಗ್ಸೋಕ್ಕೆ. ಅವತ್ತು ಜಿಮ್ಗೆ ಹೋಗಬೇಡ ಅಂಥೇಳಿ. ಸೊ ಅವ್ರ ಜಿಮ್ ಅಲ್ಲೇ ಆಗಿಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಈಸಿಯಾಗಿರುತ್ತೆ, ಏನು ಗೊತ್ತಾಗಲ್ಲ, ಬಟ್ ಹೋಗ್ತಾ ತುಂಬ ಗಟ್ಟಿಯಾಗುತ್ತೆ ಹಲ್ವಾ. ಆವಾಗ ತುಂಬಾ ಶಕ್ತಿ ಬೇಕಾಗುತ್ತೆ ಇದಕ್ಕೆ. ನೋಡಿ, ಇದು ಗೋಲ್ಡ್ ಕಲರ್ ಬರೋವರೆಗೂ ನಾವು ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಸೌಟ್ ಮಾತ್ರ ನಿಲ್ಲಿಸಬಾರ್ದು. ಫ್ಯೂ ಸೆಕೆಂಡ್ ನಿಲ್ಲಿಸಿದ್ರೂ ತಳ ಹಿಡಿದ್ಬಿಡುತ್ತೆ. ಇದು ನಾವು ಯಾವಾಗವರೆಗೂ ತಿರುಗಿಸ್ಬೇಕಂದ್ರೆ ತುಪ್ಪ ಬಿಟ್ಬಿಡಬೇಕು, ಅಲ್ಲಿವರೆಗೂ ನಾವು ಇದನ್ನು ತಿರುಗಿಸ್ತಾ ಇರಬೇಕು. ನಾನು ಒಂದು 3 ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಅದು ಆಪ್ಷನಲ್ಲು, ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದರಲ್ಲಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಇಲ್ಲ, ಈಸಿಯಾಗಿ ಮಾಡ್ಬೋದು. ನಾನು ನಿಮ್ಮ ಹತ್ರ ಒಂದು ಮಾತು ಶೇರ್ ಮಾಡ್ಕೊಬೇಕು. ನೀವು ಅಂದ್ಕೊಂಡಿರ್ಬೋದು ಇವ್ರಿಗೆಲ್ಲ ಎಲ್ಲಿ ನಾನು ಕಲಿತೆ ಅಡುಗೆ ಮಾಡೋದು ಇದೆಲ್ಲ ಅಂತ. ಏನಿಲ್ಲ, ನಾನು ತುಂಬ ಜಾಗದಲ್ಲಿ ಕೆಲಸ ಕಲಿಯೋಕ್ಕಿಂತ ಹೋಗ್ತಾಯಿದ್ದೆ ಟ್ರೈನಿಂಗ್ಗೆ.
ಸೊ ಆವಾಗ ಬ್ಯಾಚುಲರ್ ಆಗಿ ಉಳ್ಕೊತಾ ಇದ್ದೆ ಬೆಂಗಳೂರಲ್ಲಿ. ಸೊ ಆ ಟೈಮಲ್ಲಿ ನಾನು ನಾನೇ ಅಡುಗೆ ಮಾಡಿ ನಾನು ಇದು ನನಗೆ ಪ್ರೊಫೆಷ್ನಲ್ಲೇ ಆಗೋಯಿತು, ಅಂದರೆ ಒಂದು ಹಾಬಿ ಆಗೋಯಿತು. ಇದು ನನ್ನ ಪ್ರೊಫೆಷ್ನಲ್ ಅಲ್ಲ, ಇದು ನನ್ನ ಪಾರ್ಟ್ ಟೈಮು. ಸಾರಿ, ಎಲ್ಲಿ ಅಡುಗೆ ಆದರೆ ನೋಡಿ, ದ್ರಾಕ್ಷಿ ಗೋಡಂಬಿ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಫಸ್ಟೇ ಹಾಕಬೇಡಿ, ಯಾಕಂದರೆ ತುಂಬ ಬೆಂದೋಗುತ್ತೆ. ನೋಡಿ, ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ತಾಯಿದೆ. ಮನೇಲಿ ಅಡುಗೆ ಮಾಡಿ ರೂಮಲ್ಲೆಲ್ಲ ಅಡುಗೆ ಮಾಡಿ ಅದೇ ಹಾಬಿ ಆಗೋಯಿತು ಅಲ್ವಾ. ಆಯಿತು ನೋಡಿ, ಇದೇ ಫೈನಲ್ ಟಚ್ಚು. ಥ್ಯಾಂಕ್ ಯು ಫಾರ್ ವಾಚಿಂಗ್.